7ರಂದು ಬಿಡುಗಡೆಯಾಗಬೇಕಿದ್ದ ಬಾಲಿವುಡ್ನ ಹಮ್ ದೋ ಹಮಾರೆ ಬಾರಹ ಸಿನಿಮಾ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಹೇರಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಸಿನಿಮಾ ಇದಾಗಿದ್ದು, ಈ ಸಿನಿಮಾ ಬಿಡುಗಡೆಗೊಂಡಲ್ಲಿ ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಎಂದು ಸಿನಿಮಾವನ್ನು ರಾಜ್ಯದಲ್ಲಿ 2 ವಾರಗಳ ಕಾಲ ನಿಷೇಧಿಸಲಾಗಿದೆ. ಅಷ್ಟಕ್ಕೂ ಹಮ್ ದೋ ಹಮಾರೆ ಬಾರಹ ಸಿನಿಮಾದಲ್ಲಿ ಅಂತಹದ್ದೇನಿದೆ ಅಂತ ಜನ ಚರ್ಚಿಸುತ್ತಿದ್ದಾರೆ. ಇನ್ನೇನು ಜೂನ್ 7ಕ್ಕೆ ಬಿಡುಗಡೆಯಾಗುತ್ತೆ. ಚಿತ್ರದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋಣ ಎನ್ನುವಷ್ಟರಲ್ಲಿ ರಾಜ್ಯ ಸರ್ಕಾರ ಚಿತ್ರ ಬಿಡುಗಡೆ ಹಾಗೂ ಟ್ರೈಲರ್ ಬಿಡುಗಡೆಗೆ ನಿಷೇಧ ಹೇರಿದೆ. ಮುಸ್ಲಿಂ ಸಂಘಟನೆಗಳ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದು, ಈ ಸಿನಿಮಾ ಬಿಡುಗಡೆ ಆಗಿದ್ದೇ ಆದರೆ ರಾಜ್ಯದಲ್ಲಿ ಗಲಭೆ ಸೃಷ್ಟಿಯಾಗುತ್ತೆ ಎನ್ನಲಾಗ್ತಿದೆ. ಹಾಗಿದ್ರೆ ಸಿನಿಮಾದಲ್ಲಿ ಅಂತಹ ಪ್ರಚೋದನಾತ್ಮಕ ಸಂಗತಿ ಸನ್ನಿವೇಶಗಳು ಏನಿವೆ ಎಂಬ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಹೆಚ್ಚತೊಡಗಿದೆ. ಹಿಂದಿಯಲ್ಲಿ ಹಮ್ ದೋ ಹಮಾರೆ ಬಾರಹ ಅಂದರೆ ಕನ್ನಡದಲ್ಲಿ ನಾವು ಇಬ್ಬರು ನಮಗೆ 12 ಮಂದಿ ಎಂಬ ಶೀರ್ಷಿಕೆಯ ಅರ್ಥ ಪಡೆದುಕೊಳ್ಳುತ್ತದೆ. ಶೀರ್ಷಿಕೆಯೇ ಹೇಳುವಂತೆ ಇದು ಜನಸಂಖ್ಯಾ ಸ್ಫೋಟದ ಬಗೆಗಿನ ಚಲನಚಿತ್ರ ಎಂದು ಸುಲಭವಾಗಿ ಗುರುತಿಸಬಹುದು. ದೇಶದಲ್ಲಿ ಜನಸಂಖ್ಯೆ ಎಂದಾಕ್ಷಣ ನೆನಪಿಗೆ ಬರೋದೇ ಮುಸ್ಲಿಂ ಸಮುದಾಯ. ಹೀಗಾಗಿ ಮುಸ್ಲಿಂ ಸಮುದಾಯವನ್ನೇ ಗುರಿಯಾಗಿಟ್ಟುಕೊಂಡು ಈ ಸಿನಿಮಾ ನಿರ್ಮಾಣವಾಗಿದೆ ಎನ್ನಲಾಗ್ತಿದೆ. ಚಿತ್ರದ ಟ್ರೇಲರ್ನಲ್ಲೂ ಮುಸ್ಲಿಂ ಸಮುದಾಯದ ಸನ್ನಿವೇಶಗಳು ಇವೆ. ಆದರೆ ಈ ಬಗ್ಗೆ ಬಾಲಿವುಡ್ನಲ್ಲಿ ಚರ್ಚೆ ಇರೋದು ಇದು ಮುಸ್ಲಿಂ ಸಮುದಾಯದ ವಿರುದ್ಧದ ಚಿತ್ರವಲ್ಲ, ಅವರಿಗೆ ಜನಸಂಖ್ಯಾ ಸ್ಫೋಟದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಎಂಬ ವಾದವೂ ಇದೆ. ಸಿನಿಮಾದಲ್ಲಿ ಅದೇನೇ ಸನ್ನಿವೇಶಗಳಿದ್ದರೂ ಮುಸ್ಲಿಂ ಸಮುದಾಯದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಯಾವುದೇ ಕಡಿವಾಣ ಇಲ್ಲ ಎಂಬುದು ಕೆಲವರ ಮಾತು. ಆದರೆ ಮುಂದುವರಿದ ಪ್ರಜ್ಞಾವಂತ ವಿದ್ಯಾವಂತರ ಮುಸ್ಲಿಂ ಮನೆತನಗಳು ಕೂಡ ಜನಸಂಖ್ಯಾ ನಿಯಂತ್ರಣಕ್ಕೆ ಒಲವು ತೋರಿಸುತ್ತಿದ್ದು, ಸಾಕಷ್ಟು ಕಡೆ ಹಮ್ ದೋ ಹಮಾರೋ ದೋ ಎಂಬ ನಿಯಮ ಪಾಲನೆ ಮಾಡುತ್ತಿದ್ದಾರೆ. ಆದರೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ ಈ ಸಿನಿಮಾ ರಚನೆಯಾಗುತ್ತಿದೆ ಎನ್ನುತ್ತಾರೆ ಸಿನಿಮಾ ನಿರ್ಮಾಪಕ ಹಾಗೂ ನಿರ್ದೇಶಕರು. ಇನ್ನು ಹಮ್ ದೋ ಹಮಾರೆ ಬಾರಹ ಸಿನಿಮಾ ಟ್ರೇಲರ್ ಬಿಡುಗಡೆಯಾಗುತ್ತಿದ್ದಂತೆ ಬಾಲಿವುಡ್ ನಟ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸೇರಿದಂತೆ ಅನೇಕ ಮುಸ್ಲಿಂ ನಟರು ಸಿನಿಮಾ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಂ ಒಕ್ಕೂಟವು ಸಿನಿಮಾ ಬಗ್ಗೆ ವಿರೋಧ ವ್ಯಕ್ತಪಡಿಸಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟ ಅಧಿಕಾರದಲ್ಲಿ ಇದೆಯೋ ಅಲ್ಲಿ ಸಿನಿಮಾ ಬಿಡುಗಡೆ ನಿಷೇಧ ಹೇರಲಾಗಿತ್ತು. ನಂತರ ಇಡೀ ದೇಶಾದ್ಯಂತ ಸಿನಿಮಾ ಬಿಡುಗಡೆ ಮಾಡದಂತೆ ಕೆಲವರು ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಹೀಗಾಗಿ ಬಾಂಬೆ ಹೈಕೋರ್ಟ್ 3 ಮೆಂಬರ್ ರಿವ್ಯೂ ಕಮಿಟಿ ರಚಿಸಿ ವರದಿ ನೀಡುವಂತೆ ಕೋರಿತ್ತು. ಕಮಿಟಿ ಸರಿಯಾದ ಸಮಯಕ್ಕೆ ವರದಿ ನೀಡದ ಹಿನ್ನೆಲೆ ಬಾಂಬೆ ಹೈಕೋರ್ಟ್ ಸಿನಿಮಾ ಬಿಡುಗಡೆಗೆ ಷರತ್ತು ವಿಧಿಸಿ ಹಸಿರು ನಿಶಾನೆ ತೋರಿಸಿದೆ. ಸಿನಿಮಾದಲ್ಲಿನ 2 ಡೈಲಾಗ್ಗಳನ್ನು ಡಿಲೀಟ್ ಮಾಡುವಂತೆ ಸಿನಿಮಾ ತಂಡಕ್ಕೆ ಹೈಕೋರ್ಟ್ ಸೂಚನೆ ನೀಡಿತ್ತು. ಸಿನಿಮಾದಲ್ಲಿ 2 ಸನ್ನಿವೇಶ ಕಟ್ ಮಾಡಿದ ಮೇಲೆ ಸಿನಿಮಾ ಬಿಡುಗಡೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಮಾರೆ ಬಾರಹ ಸಿನಿಮಾವನ್ನು ಕಮಲ್ ಚಂದ್ರ ನಿರ್ದೇಶಿಸಿದ್ದು, ಬುರೇಂದರ್ ಭಗರ್, ರವಿ ಎಸ್ ಗುಪ್ತಾ, ಸಂಜಯ್ ನಾಗ್ಫಲ್ ಮತ್ತು ಶ್ರೇಯೋ ಬಾಲಕ್ ಸಿಂಗ್ ನಿರ್ಮಿಸಿದ್ದಾರೆ. ಅನು ಕಪೂರ್, ಮನೋಜ್ ಜೋಶಿ ಮತ್ತು ಪರಿಶೋಧ್ ತ್ರಿಪಾಠಿ ನಟಿಸಿದ್ದಾರೆ. ಸಿನಿಮಾ ಬಿಡುಗಡೆಗೆ ಬಾಂಬೆ ಹೈಕೋರ್ಟ್ ಅನುಮತಿ ನೀಡಿದ್ದು, ಕರ್ನಾಟಕದಲ್ಲಿ ಮಾತ್ರ ನಿಷೇಧ ಹೇರಲಾಗಿದೆ.